ತಗೊಮ್ಮ, ಎಲ್ಲ ಆಸ್ತಿನೂ ನಿನ್ನ ಹೆಸರಲ್ಲೇ ಇದೆ. ನನ್ನ ಪಾಲಿಗೀಗ ದೊಡ್ಡ ಆಸ್ತಿ ಅಂದರೆ ನನ್ನ ಕ್ಷಮೆನೆ. ಹೋಗ್ತೀನಿ, ಇನ್ನು ಯಾವತ್ತೂ ಈ ಕಡೆ ಬರಲ್ಲ. ಜನಾರ್ದನ್ ಅವರೇ, ಒಂದು ನಿಮಿಷ. ಪೂರ್ಣಿ, ಈ ಪರಿಸ್ಥಿತಿಲಿ ನಾವ್ಯಾರೂ ನಿನ್ಗೇನು ಹೇಳಲ್ಲ. ನಿನ್ ಮನ್ಸಿಗೆ ಏನ್ ಸರಿ ಅನ್ಸುತ್ತೋ ನೀನ್ ಅದನ್ನೇ ಮಾಡು. ನಿನ್ ಸಂತೋಷನೇ ಈ ಮನೆ ಸಂತೋಷ. ನೀನ್ ಯಾವುದೇ ನಿರ್ಧಾರ ತಗೊಂಡ್ರು ಈ ಮನೆಯವರೆಲ್ಲ ನಾವು ನಿನ್ ಜೊತೆ ಇರ್ತೀವಿ. ನಿನ್ ನಿರ್ಧಾರನ ನೀನ್ ಧೈರ್ಯವಾಗಿ ಹೇಳು ಪೂರ್ಣಿ. ಇವಳು ಏನಾದರೂ ಅಪ್ಪ ಅಮ್ಮ ಅಂತ ಒಪ್ಕೊಂಡ್ಬಿಟ್ರೆ ನಾನು ಅನಾಥೆ ಥರ ಆಗ್ಬಿಡ್ತೀನಿ. ಇಲ್ಲ, ಹಾಗಾಗಬಾರ್ದು. ನಿನ್ನ ನಿರ್ಧಾರ ಏನಿದೆಯೋ ಅದನ್ನ ಹೇಳು. ನೀನು ಯಾವುದೇ ನಿರ್ಧಾರ ತಗೊಂಡ್ರೂ ಅದು ತಪ್ಪಲ್ಲ. ಅವನನ್ನು ಕ್ಷಮಿಸ್ತೀಯೋ ಬಿಡ್ತೀಯೋ ಅದು ನಿನ್ನ ಹಕ್ಕು. ಇದೇ ಸರಿಯಾದ ಟೈಮ್. ನಾನು ಏನಾದರೂ ಮಾಡಬೇಕು. ಪೂರ್ಣಿಗೆ ಡ್ಯಾಡ್ನ ಒಪ್ಕೊಳ್ಳೋದು ಇಷ್ಟ ಇಲ್ಲ ಅನ್ಸುತ್ತೆ. ಬಿಟ್ಬಿಡಿ. ನೀವೆಲ್ಲರೂ ಯಾಕಷ್ಟು ಬಲವಂತ ಮಾಡ್ತಿದ್ದೀರಾ? ಪಾಪ ಅವಳಿಗೆ ಎಷ್ಟು ನೋವಾಗ್ತಿದ್ಯೋ ಏನೋ. ಪೂರ್ಣಿ ಮೌನವಾಗಿದ್ದಾಳೆ ಅಂದರೆ ಅದರ ಅರ್ಥ ಏನು ಅಂತ ನಿಮಗೆ ಗೊತ್ತಾಗಬೇಕು. ಕೆಲವು ನಿರ್ಧಾರಗಳನ್ನು ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ. ಹಾಗಾಗಿ ಪಾಪ ಪೂರ್ಣಿ ಸುಮ್ಮನಿದ್ದಾಳೆ. ಅವಳು ಮೌನ ನಂಗೆ ಅರ್ಥ ಆಗ್ತದೆ. ಇಷ್ಟಾದ ಮೇಲೂ ಇಲ್ಲಿ ನಿಂತು ನಾವು ತೊಂದರೆ ಕೊಡೋದು ಸರಿಯಲ್ಲ. ಹೋಗ್ತೀವಿ.